ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಾನಿವತ್ತು ರಾಜ್ಮಾ ಅಂತಾರಲ್ಲ ಕಾಳು, ಕಾಶ್ಮೀರಿ ರಾಜ್ಮಾ ಮಾಡೋದನ್ನು ತೋರಿಸ್ತೀನಿ. ನೋಡಿ, ರಾಜ್ಮಾ ಒಂದು ಸ್ವಲ್ಪ ನೀರು ಹಾಕಿ, ಒಂದು 2 ಗ್ಲಾಸ್ ನೀರು ಹಾಕಿ, 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಹಾಕಿ, ಅಥವಾ 3 ಗ್ಲಾಸ್ ನೀರು ಹಾಕಿ ಕುದಿಯೋಕ್ಕೆ ಇಡಬೇಕು. ನೋಡಿ, ಒಂದು ಪಲಾವ್ ಎಲೆ ಹಾಕ್ತೀನಿ. ಅದರಲ್ಲಿ ಒಂದು ಪಲಾವ್ ಎಲೆ ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೀವಿ. ನೋಡಿ, ಇದನ್ನು ಕಾಶ್ಮೀರಿ ರಾಜ್ಮಾ, ಮಸಾಲ ರಾಜ್ಮಾ ಅಂತಾರೆ. ನೋಡಿ, 5 ವಿಸಿಲ್ ಆಗಬೇಕು. 5 ವಿಸಿಲ್ ಆಯಿತು, ಆಫ್ ಮಾಡಿದ್ದೀನಿ ನಾನು. ನೋಡಿ, ಹೀಗಾಗಿದೆ, ಕುದ್ದಿದೆ ಚೆನ್ನಾಗಿ. ಈಗ ಒಗ್ಗರಣೆ ಹಾಕ್ತೀವಿ. ಬಾಣಲೆ ಇಟ್ಟಿನಿ, ಒಗ್ಗರಣೆಗೆ ಜೀರಿಗೆ ಹಾಕಿದ್ದೀನಿ. ನೋಡಿ, ಜೀರಿಗೆ ಚಟಪಟ ಅಂದಮೇಲೆ 1-2 ಲವಂಗ, ಚಕ್ಕೆ ಲವಂಗ ಹಾಕಬೇಕು. ಒಂದು ಸ್ವಲ್ಪ ಚಕ್ಕೆ, 1-2 ಪೀಸ್ ಚಕ್ಕೆ ಚಿಕ್ಕದಾಗಿ, 4 ಲವಂಗ ಹಾಕಬೇಕು. ಹಾಕಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಆಮೇಲೆ ಹಾಕಬೇಕದು. ನೋಡಿ, ಇದು 1 ಏಲಕ್ಕಿ ಹಾಕಿದ್ದೀವಿ ಬಿಡಿಸಿ, ಸುಮ್ಮನೆ ಘಮ ಬರಲಿ ಅಂತ. ಈಗ ನೋಡಿ, ಸ್ವಲ್ಪ ಇಂಗು, ಆಮೇಲೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ, 2 ಸಣ್ಣಗೆ ಹೆಚ್ಚಿಟ್ಕೊಂಡಿರ್ಬೇಕು ಈರುಳ್ಳಿ, ಅದನ್ನು ಹಾಕಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಶುಂಠಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಕಲರ್ ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಟಿದ್ದೀವಿ. ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು. ನೋಡಿ, ಕುದ್ದಿದ್ದು ಇದು ಇರುತ್ತಲ್ಲ ರಾಜ್ಮಾ, ಅದರಲ್ಲಿ ಸ್ವಲ್ಪ ತಗೊಂಡು ಆಮೇಲೆ ಮಿಕ್ಸಿ ಮಾಡೋಕ್ಕೆ ರೆಡಿ ಮಾಡಿತ್ತಲ್ಲ ಈ ಟಮಾಟೊ ಮತ್ತು ಕೊತ್ತಂಬರಿ, ಒಂದು 4 ಟಮಾಟೊ ಚಿಕ್ಕದು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸಿ ಮಾಡಬೇಕು ಸಣ್ಣಗೆ. ನೋಡಿ, ಮಿಕ್ಸಿ ಮಾಡೋಕ್ಕೆ ಹೋದರೆ ಸಿಡಿದ್ಬಿಡ್ತು. ಅದಕ್ಕೆ ಚಿಕ್ಕದ್ರಲ್ಲಿ ಬೇಡ ಅಂತ ದೊಡ್ಡ ಜಾರಲ್ಲಿ ಮಾಡ್ತಾಯಿದ್ದೀವಿ ಮಿಕ್ಸಿ. ನೋಡಿ, ಇದು ತುಂಬ ಈಸಿನೇ ಇದೆ ಮಾಡೋದು. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಇದು ರೈಸ್ಗೂ ಬರುತ್ತೆ, ಚಪಾತಿಗೂ ಬರುತ್ತೆ. ನೋಡಿ, ಮಿಕ್ಸಿ ಸಣ್ಣಗಾಗಿದೆ. ಟಮಾಟೊ ಪ್ಯೂರಿ ಇದು. ನೋಡಿ, ಈಗ ರಾಜ್ಮಾ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಒಗ್ಗರಣೆ ಹಾಕಿದ್ವಲ್ಲ, ಅದರಲ್ಲಿ ಕಸೂರಿ ಮೇಥಿ, ಅರಿಶಿನ ಹಾಕಿ ಫ್ರೈ ಮಾಡ್ತಾಯಿದ್ದೀವಿ. ಇದು ನೋಡಿ, ಪ್ಯೂರಿ ಇತ್ತಲ್ಲ ಟೊಮಾಟೊ ಪ್ಯೂರಿ, ಅದಕ್ಕೆ ಹಾಕಬೇಕು. ಒಗ್ಗರಣೆಗೆ ಹಾಕ್ತಾಯಿದ್ದೀವಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಕಸೂರಿ ಮೇಥಿ ಹಾಕಬೇಕು, 1 ಹಿಡಿಯಷ್ಟು. ನಂತರ ಇದಕ್ಕೆ ಗರಂ ಮಸಾಲ, ಜೀರಿಗೆ ಪೌಡರ್, ಖಾರದ ಪೌಡರ್ ಹಾಕಬೇಕು. ನೋಡಿ, ಇದು ಚಿಲ್ಲಿ ಪೌಡರು 2 ಸ್ಪೂನ್, ಚಿಕ್ಕ ಸ್ಪೂನಿಂದ 2 ಸ್ಪೂನ್ ಹಾಕಿದ್ದೀವಿ. ನೋಡಿ, ಈಗ ಮಸಾಲ ಎಲ್ಲ ಅದರ ಜೊತೆನೇ ಹಾಕಬೇಕು. ಈಗ ಜೀರಿಗೆ ಪೌಡರು ಹಾಕ್ತಾಯಿದ್ದೀವಿ. ನೋಡಿ, ಜೀರಿಗೆ ಪೌಡ್ರ್ ಇದು. ಧನಿಯಾ ಪೌಡ್ರ್ ಏನು ಹಾಕೋ ಅವಶ್ಯಕತೆ ಇಲ್ಲ. ಗರಂ ಮಸಾಲ ಹಾಕಬೇಕು. ನೋಡಿ, ಗರಂ ಮಸಾಲ ಹಾಕ್ತಾಯಿದ್ದೀವಿ. 1-2 ಸ್ಪೂನ್ ಅಂದ್ಕೊಳ್ಳಿ, ಚಿಕ್ಕ ಸ್ಪೂನಿಂದ. ಇದು ಆಮ್ಚೂರ್ ಪೌಡರ್ ಸ್ವಲ್ಪ 1 ಸ್ಪೂನ್ ಅಂದ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀರು ಇನ್ನೊಂದು ಸ್ವಲ್ಪ ಗ್ರೇವಿ ಥರ ಬೇಕಾದರೆ ರಾಜ್ಮಾ ಕುದಿಸಿರ್ತೀವಲ್ಲ, ಅದೇ ನೀರನ್ನು ಹಾಕ್ಕೊಳ್ಬೇಕು ಇದಕ್ಕೆ. ನೋಡಿ, ಇದು ಸಾಲ್ಟ್ ಹಾಕಿದ್ದೀವಿ ಸ್ವಲ್ಪ. ನೋಡಿ, ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಹಾಗೇ ಬಿಡಬೇಕು. ಸ್ವಲ್ಪ ಸಿಮ್ಮಲ್ಲಿಟ್ಟು ಸ್ವಲ್ಪ ಮುಚ್ಚಬೇಕು. ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಳ್ತಾ ಇರುತ್ತೆ.
ನೋಡಿ ಇದು ಕುದ್ದಿದೆ ರಾಜ್ಮಾ. 5 ವಿಸಿಲ್ ಆಗಬೇಕು, 4-5 ವಿಸಿಲ್ಲು, ಯಾಕೆಂದರೆ ಸ್ವಲ್ಪ ಗಟ್ಟಿ ಇರುತ್ತಲ್ಲ ರಾಜ್ಮಾ. 5 ವಿಸಿಲ್ ಆದರೆ ಚೆನ್ನಾಗಾಗುತ್ತೆ ಕರೆಕ್ಟಾಗಿ. ನೋಡಿ ಇದು ಸ್ವಲ್ಪ ಆಯ್ಲಿ ಆಗಿದೆ. ಇದಕ್ಕೆ ನಾವು ಕುದಿಸಿಟ್ಕೊಂಡಿರ್ತೀವಲ್ಲ ರಾಜ್ಮಾ, ಅದನ್ನು ಹಾಕಬೇಕು. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ನೋಡಿ ಎಲ್ಲ ರೆಡಿಯಾಗಿದೆ. ಇದು ಸಿಮ್ಮಲ್ಲಿಟ್ಟು ಹಾಗೆ ಫ್ರೈ ಮಾಡ್ತಾಯಿದ್ವಿ. ಇದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ ಈಗ ರಾಜ್ಮಾ ಹಾಕಬೇಕು. ನೋಡಿ ಪಲಾವ್ ಎಲೆ ಬೇಕಾದ್ರೆ ಆಮೇಲೆ ತೆಗಿಬೇಕಾದ್ರದ್ದೆಲ್ಲ ಘಮ ಬಿಟ್ಕೊಂಡಿರುತ್ತಲ್ಲ ಅದರ ಅಂಶ, ಪಲಾವ್ ಎಲೆ ಅಂಶ. ಅದಕ್ಕೆ ಅದನ್ನು ತೆಗೆದುಬಿಡ್ಬೇಕು. ಈಗ ಬಾಯಿಗೆ ಬರುತ್ತೆ, ಇಲ್ಲಾಂದರೆ ಊಟ ಮಾಡುವಾಗ. ನೋಡಿ ಇದು ರಾಜ್ಮಾ ಹಾಕಿ ಕಲಿಸ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಅನ್ನೋದಾದರೆ ಸಂಡೇ ಮಾಡ್ಬೋದು. ಪೂರಿ ಜೊತೆ ಕೂಡ ಚೆನ್ನಾಗಿರುತ್ತೆ ಇದು. ನೋಡಿ ಎಲ್ಲ ಹಾಕಿದ್ವಿ ಇದಕ್ಕೆ. ಎಲ್ಲ ಫ್ರೈ ಮಾಡಿರ್ತೀವಲ್ಲ ಮಸಾಲೆಗೆ, ಇದಕ್ಕೆ ಹಾಕಿದ್ವಿ ರಾಜ್ಮಾ ಕುದಿಸಿದ್ದು. ಸ್ವಲ್ಪ ಉಳ್ಕೊಂಡಿದೆ ಅಂತ ಹಾಕ್ತಾಯಿದ್ದೆ. ಸ್ವಲ್ಪ ಇದ್ರದ್ದು ನೀರು ಗ್ರೇವಿ ಥರ ಬೇಕಾದರೆ ಇದೇ ನೀರು ಹಾಕ್ಕೋಬೇಕು. ಸ್ವಲ್ಪ ಹಾಕ್ಕೊಂಡಿದ್ವಿ ನೋಡಿ. ನೀರು ಜಾಸ್ತಿ ಹಾಕ್ಕೊಳ್ಬಾರ್ದು, ಒಂದೇ ಸಲ ನೀರಾಗುತ್ತೆ. ನೋಡಿ ಎಲ್ಲ ಮಿಕ್ಸ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಅದೇ ಕುದಿಸಿದ ನೀರು ಇರುತ್ತಲ್ಲ, ಅದೇ ಒಂದು 2-3 ಚಮಚ ಹಾಕಿ ಸಣ್ಣಗೆ ಸಿಮ್ಮಲ್ಲಿಟ್ಟು ಕುದಿಯಕ್ಕೆ ಬಿಡಬೇಕು. ಸೀದೋಗಲ್ಲ ಸಿಮ್ಮಲ್ಲಿಟ್ಟರೆ, ಜಾಸ್ತಿ ಇಡಬಾರ್ದು. ಹೈ ಫ್ಲೇಮಲ್ಲಿ ಸೀದೋಗುತ್ತೆ. ರಾಜ್ಮಾ ಕಾಳು ಇದು ಸ್ವಲ್ಪ ಹಾಕಿರ್ತೀವಲ್ಲ ನೀರು, ಅದಕ್ಕೆ ಸಿಮ್ಮಲ್ಲಿಟ್ಟು ಕುದಿಸ್ಬೇಕು. ನೋಡಿ ಅದೇ ನೀರನ್ನು ಒಂದು ಅರ್ಧ ಲೋಟ, ನಮಗೆ ಎಷ್ಟು ಗ್ರೇವಿ ಬೇಕಾಗುತ್ತೆ ಅಷ್ಟು ನೀರು ಹಾಕಬೇಕು. ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಂದ್ಕೊಳ್ಳಿ, ಅಷ್ಟು ನೀರು ಹಾಕಿದ್ದೀವಿ. ಅದೇ ರಾಜ್ಮಾ ಕುದಿಸಿದ ನೀರೇ ಹಾಕಿದ್ದೀವಿ ಇದಕ್ಕೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಸಾಲ್ಟು ಇನ್ನೊಂದು ಸ್ವಲ್ಪ ಕಡಿಮೆ ಬಿದ್ದಿತ್ತು, ಸ್ವಲ್ಪ ಹಾಕಿದ್ದೀವಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇದು ಕಾಶ್ಮೀರಿ ರಾಜ್ಮಾ ರೆಡಿ. ಬರೀ ರಾಜ್ಮಾ ಮಸಾಲ ಅನ್ನೋಣ, ಕಾಶ್ಮೀರಿ ತೆಗೆದು ಬಿಡೋಣ. ಯಾಕೆಂದರೆ ಕಾಶ್ಮೀರಿ ಅಂದರೆ ಅದೇ ದುರಂತ ಘಟನೆಗಳು ನೆನಪಾಗ್ತವೆ. ಬರೀ ಕಸೂರಿ ರಾಜ್ಮಾ ಅಂತ ಹೇಳೋಣ ಇದಕ್ಕೆ. ಕಸೂರಿ ರಾಜ್ಮಾ ಅಂತ ಹೇಳ್ತಾ ಇದ್ದೀನಿ ನಾನು. ಕಸೂರಿ ಮೇಥಿ ಕೂಡ ಹಾಕಿರ್ತೀವಲ್ಲ ಇದಕ್ಕೆ. ಕಾಶ್ಮೀರಿ ಅಂತ ಹೇಳೋದೇ ಬೇಡ. ನೋಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬೇಕು, ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಇದೇ ಪ್ರಕಾರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ಅನ್ನಕ್ಕೂ ತಿನ್ಬೋದು, ದೋಸೆಗೂ ತಿನ್ಬೋದು, ಆಮೇಲೆ ಪೂರಿಗೂ ತಿನ್ಬೋದು. ಹಾಗೆ ಸ್ವಲ್ಪ ಮುಚ್ಚಿಬಿಡೋಣ. ಆ ಕಡೆ ರಾಜ್ಮಾ ರೆಡಿ ಟು ಈಟ್. ಹಾಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ವೆರಿ ಮಚ್.